ಆತ್ಮೀಯ ಪಾಲಕರೇ, ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. 2026-27ನೇ ಸಾಲಿನಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಒಟ್ಟು 43 ವಿದ್ಯಾರ್ಥಿಗಳು ಈ ವರ್ಷ ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾರೆ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆ, ಮಿಲಿಟರಿ ಶಾಲೆ ಮತ್ತು ಮೊರಾರ್ಜಿ ಶಾಲೆ, ಆದರ್ಶ ಶಾಲೆಗಳಿಗೆ ತರಬೇತಿಯನ್ನು ಕೊಡ್ತಾ ಬರ್ತಾ ಇದೆ. ಪ್ರತಿ ವರ್ಷನೂ ಕೂಡ ಫಲಿತಾಂಶದಲ್ಲಿ ನಮ್ಮ ತರಬೇತಿ ಕೇಂದ್ರದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ, ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು. ಈ ವರ್ಷದ ಫಲಿತಾಂಶದಲ್ಲಿ ಕೂಡ ನವೋದಯ ಶಾಲೆಗೆ 43 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ನಮ್ಮ ತರಬೇತಿ ಕೇಂದ್ರದಲ್ಲಿ 97.50% ತೆಗೆದುಕೊಂಡ ತನುಶ್ರೀ ತಂದೆ ಮಲ್ಲಿಕಾರ್ಜುನ್ ಬಲಸೆಟ್ಟಿಹಾಳ್. ಅದೇ ತರ ಇನ್ನೋರ್ವ ವಿದ್ಯಾರ್ಥಿ ಇರುವಂತಹ ಪ್ರೀತಮ್ ತಂದೆ ಹನುಮಂತ ಸಿರ್ವಾಡ್. ಈ ವಿದ್ಯಾರ್ಥಿ ಕೂಡ 97.50% ತೆಗೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ತರ ಅನ್ವಿತಾ ವಿಜಯ್ ಕುಮಾರ್ ಎದ್ದಲದೊಡ್ಡಿ, ಇವಳು ಕೂಡ 97.50% ತೆಗೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅದೇ ತರ ಎಸ್ ತಂದೆ ಶೇಖರಪ್ಪ ಮೆದಿಕನಾಳ್ ತಾಂಡ, ಈ ವಿದ್ಯಾರ್ಥಿಯು ಕೂಡ 97.50%. 100ಕ್ಕೆ ಇಷ್ಟು ಅಂಕವನ್ನ ತೆಗೆದುಕೊಂಡು ಇವರು ಬರೀ ನವೋದಯ ಶಾಲೆಗಲ್ಲ, ಸೈನಿಕ ಶಾಲೆಗಳು ಕೆಲವು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಕಿತ್ತೂರು ಶಾಲೆಗಳಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. 100ಕ್ಕೆ 4 ವಿದ್ಯಾರ್ಥಿಗಳು 97.50% ತೆಗೆದುಕೊಂಡು ಇವತ್ತು ನವೋದಯ ಶಾಲೆಗಳಿಗೆ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ವಿದ್ಯಾರ್ಥಿಗಳು ಕಿತ್ತೂರು ಸೈನಿಕ ಶಾಲೆಗೆ ಕೂಡ ಆಯ್ಕೆಯಾಗಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಸೈನಿಕ ಶಾಲೆನೂ ಪಾಸ್ ಆಗಿದ್ದಾರೆ, ನವೋದಯ ಶಾಲೆನೂ ಪಾಸ್ ಆಗಿದ್ದಾರೆ, ಕಿತ್ತೂರು ಶಾಲೆಯೂ ಪಾಸ್ ಆಗಿದ್ದಾರೆ. ಈಗ ಆಯ್ಕೆಗಳಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ವಸತಿ ಶಾಲೆಗೆ ಹೋಗ್ತಾ ಇದ್ದಾರೆ. ಈ ತರ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಜಿಲ್ಲಾ ರಾಯಚೂರಿನಲ್ಲಿ ಪ್ರತಿ ವರ್ಷನೂ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು 1 ವರ್ಷದ ನಿರಂತರ ತರಬೇತಿಯನ್ನು ಪಡೆದುಕೊಂಡು ಒಂದಕ್ಕಿಂತ ಹೆಚ್ಚು ವಸತಿ ಶಾಲೆಗಳ ಆಯ್ಕೆ ಆಗಿ 6ನೇ ತರಗತಿಯಲ್ಲಿ ಸೇರ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ 43 ವಿದ್ಯಾರ್ಥಿಗಳಲ್ಲಿ ಸುಧಾಕರ್ ನೀಲಪ್ಪ ಅಡವಿಭಾಯಿ ತಂಡ 96.25% ತೆಗೆದುಕೊಂಡಿದೆ. ನಾಗಲಕ್ಷ್ಮಿ ಬಸವರಾಜ್ ಯರಗುಂಟಿ 92.50%. ವಸುಧಾ ತಂದೆ ಬಸವರಾಜ್ ಹಿರೇಹಣಗಿ 95% ತೆಗೆದುಕೊಂಡಿದ್ದಾರೆ. ಉಷಾ ತಂದೆ ಬಸವರಾಜ್ ಬಲಶೆಟ್ಟಿಯಾಳ 93.75% ತೆಗೆದುಕೊಂಡಿದ್ದಾಳೆ. ಅದೇ ತರ ಚೇತನ್ ತಂದೆ ಕಲ್ಲೇಶ್ ವಿರುಪಾಪು, ಇವನು ಕೂಡ 95% ತೆಗೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇನ್ನೋರ್ವ ವಿದ್ಯಾರ್ಥಿ ವಿನಾಯಕ್ ತಂದೆ ರಮೇಶ್ ಮುಷ್ಟೂರ್, ಈ ವಿದ್ಯಾರ್ಥಿ ಕೂಡ 92.50 ಅಂಕವನ್ನು ಪಡೆದುಕೊಂಡು ಕೊಪ್ಪಳ ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ತರ ವಿನಯ್ ಕುಮಾರ್ ಮಲ್ಕಣ್ಣ ಕಲ್ಲೂರ್ಕೆ, ಈ ವಿದ್ಯಾರ್ಥಿಯು 92.50% ಮಾಡಿಕೊಂಡು ಕಲಬುರಗಿ ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ತರ ಮೊಹಮ್ಮದಿ ರಫೀಕ್ ಸಿಂಧನೂರು 93.75% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ತರ ಅಭಿನವ್ ತಂದೆ ಪರಶುರಾಮ್ ಹಳ್ಳಿಕೆ 93.75% ತೆಗೆದುಕೊಂಡು ಈ ವಿದ್ಯಾರ್ಥಿಯೂ ಕೂಡ ಬೀದರ್ ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ತರ ಶ್ರೀಗೌಡ ತಂದೆ ಶಿವರಾಜ್ ತಿಮ್ಮಲಾಪುರ, ಈ ವಿದ್ಯಾರ್ಥಿ 93.75% ಮಾಡಿಕೊಂಡು ಇವತ್ತು ನವೋದಯ ಶಾಲೆಗೆ ಜಾಯಿನ್ ಆಗೋದನ್ನ ನೋಡ್ತಾ ಇದ್ದೇವೆ. ಇದೇ ತರ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ. ಆದ್ರೆ ಇವತ್ತು ನಾನು ಕೇಳ್ತಾ ಇರೋದು ಓನ್ಲಿ ನವೋದಯ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ಭಾವಚಿತ್ರಗಳನ್ನು. ಅದೇ ತರ ರವೀಂದ್ರ ತಂದೆ ಸುಧಾಕರ್ ಹಟ್ಟಿ, ಈ ವಿದ್ಯಾರ್ಥಿ 93.75% ತೆಗೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ವಿಷ್ಣು ತಂದೆ ಶಂಕರಪ್ಪ ಪಿಕ್ಕರಿಹಾಳ್, ಈ ವಿದ್ಯಾರ್ಥಿಗಳು 95% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದೆ.
ಮೈಲೇಶ್ ತಂದೆ ಸುಧಾಕರ್ ಕಲಬುರಗಿ. ಈ ವಿದ್ಯಾರ್ಥಿಯು 93.75% ಮಾಡಿಕೊಂಡು ಇವತ್ತು ಕಲಬುರಗಿ ನವೋದಯ ಶಾಲೆಗಳಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದೆ. ಅದೇ ತರ ಸಂಪ್ರೀತ್ ತಂದೆ ಮಂಜುನಾಥ್ ಮುದಗಲ್ಲಿನ ವಿದ್ಯಾರ್ಥಿ 95% ಮಾಡಿಕೊಂಡು ಇವತ್ತು ಮುದಗಲ್ ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಪ್ರಕಾಶ್ ತಂದೆ ನಿಂಗರಾಜಪ್ಪ ಮನಕೆಲ್ಲರೂ 92.50% ತೆಗೆದುಕೊಂಡು ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿ ನವೋದಯ ಶಾಲೆಯಲ್ಲಿ ಅಡ್ಮಿಷನ್ ತೆಗೆದುಕೊಂಡು ಅಲ್ಲಿ ಓದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದೇ ತರ ಇನ್ನೋರ್ವ ವಿದ್ಯಾರ್ಥಿ ಅವನಿ ತಂದೆ ವೇಮನ್ ಧಾರವಾಡದ ವಿದ್ಯಾರ್ಥಿನಿ 96.25% ಮಾಡಿಕೊಂಡು ಧಾರವಾಡದ ನವೋದಯ ಶಾಲೆಯಲ್ಲಿ ಅಡ್ಮಿಷನ್ ಪಡೆದುಕೊಂಡಿದೆ. ತೆಹನಿಯಾ ಸಲಾವುದ್ದೀನ್ ಮನ್ 95% ಮಾಡಿಕೊಂಡು ಮುದಗಲ್ ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಅದೇ ಇನ್ನೋರ್ವ ವಿದ್ಯಾರ್ಥಿ ಕನ್ಯಶ್ರೀ ರಾಘವೇಂದ್ರ ಸೋಮನಾಳ್ಕ್ಯ 92.50% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ರಿಷಿಕಾ ಮಲ್ಲಿಕಾರ್ಜುನ್ ಸುರುಪು 96.75% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿ. ಅದೇ ತರ ನವ್ಯ ತಂದೆ ಮಾರುತಿ ಲಕ್ಕುಂಡಿ 88.75% ಮಾಡಿಕೊಂಡು ಇದು ಕೂಡ ನವೋದಯ ಶಾಲೆಗೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು. ಇವರು ಏನ್ ತೋರಿಸ್ತಾ ಇರುವಂತಹ ಭಾವಚಿತ್ರದ ಎಲ್ಲಾ ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿ ಇವತ್ತು ನವೋದಯ ಶಾಲೆಗಳಲ್ಲಿ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಕಿತ್ತೂರು ಶಾಲೆಗೆ ಪಾಸ್ ಆಗಿ ಕಿತ್ತೂರು ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಒಂದಿಷ್ಟು ಸೈನಿಕ ಶಾಲೆಯಲ್ಲಿ ಆಯ್ಕೆಯಾಗಿ ನವೋದಯ ಶಾಲೆಯನ್ನು ಬಿಟ್ಟು ಸೈನಿಕ ಶಾಲೆಗೆ ಕೂಡ ಜಾಯಿನ್ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಈ ತರ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಪ್ರತಿ ವರ್ಷನೂ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ಕಿತ್ತೂರು ಶಾಲೆ, ಮುರಾರ್ಜಿ ಶಾಲೆ, ಅದೇ ತರ ನವೋದಯ ಶಾಲೆ, ಮಿಲಿಟರಿ ಶಾಲೆಗಳ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನ ಒಂದು ಪ್ರವೇಶಕ್ಕಾಗಿ ನೀವು 9449771212 ನಂಬರಿಗೆ ಕರೆ ಮಾಡಿ ಅಥವಾ 99002062 ನಂಬರಿಗೆ ಕರೆ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರಬಹುದು, ಕ್ಲಾಸಸ್ಗಳ ಬಗ್ಗೆ ಇರಬಹುದು, ಈ ಸ್ಪರ್ಧಾತ್ಮಕ ಪರೀಕ್ಷೆ ಅರ್ಜಿಗಳ ಬಗ್ಗೆ ಇರಬಹುದು, ನಿಮ್ಗೆ ಎಲ್ಲದೂ ಇನ್ಫಾರ್ಮೇಶನ್ ಈ ನಂಬರ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ನವೀನ್ ತಂದೆ ರಾಮಪ್ಪ ಸಿರುಗುಪ್ಪ. ಈ ವಿದ್ಯಾರ್ಥಿ 95% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇದೆ. ಅದೇ ತರ ಪರಶುರಾಮ್ ತಂದೆ ಶಿವನಾಯಕ್ ದಾವಣಗೆರೆ. ಈ ವಿದ್ಯಾರ್ಥಿ 91.25% ಮಾಡಿಕೊಂಡು ಇವತ್ತು ದಾವಣಗೆರೆ ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇದೆ. ಅದೇ ತರ ಪ್ರಜ್ವಲ್ ತಂದೆ ಸಚ್ಚಿದಾನಂದ್ ಬೆಳಗಾವಿ ಜಿಲ್ಲೆಯಿಂದ ಬಂದಿರುವಂತಹ ವಿದ್ಯಾರ್ಥಿ 95% ಮಾಡಿಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯ ನವೋದಯ ಶಾಲೆಗೆ ಆಯ್ಕೆ ಆಗಿದೆ. ಸದಾನಂದ ರಾವಚಪ್ಪ ತಾವರಗೇರ 91.25% ಮಾಡಿಕೊಂಡು ಇದು ವಿದ್ಯಾರ್ಥಿ ಕೂಡ ನವೋದಯ ಶಾಲೆಯಲ್ಲಿ ಇವತ್ತು ಅಡ್ಮಿಷನ್ ತೆಗೆದುಕೊಂಡಿದೆ. ಇನ್ನೋರ್ವ ವಿದ್ಯಾರ್ಥಿ ವಿಶ್ವನಾಥ್ ತಂದೆ ಹನುಮಂತರಾಯ್ ಕಾಮನಟ್ಟಿಗಿ. ಇದು ಕೂಡ ಯಾದಗಿರಿ ನವೋದಯ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿ. 95% ಮಾಡಿಕೊಂಡು ಭೀಮರಾಯಗುಡಿ ಒಂದು ನವೋದಯ ಶಾಲೆಗೆ ಜಾಯಿನ್ ಆಗಿದೆ. ಅದೇ ತರ ಸಿದ್ಧಾರ್ಥ ತಂದೆ ನವೀನ್ ಗುಡದೂರಿನ ವಿದ್ಯಾರ್ಥಿ 96.25% ಮಾಡಿಕೊಂಡು ಇವತ್ತು ಮುದಗಲ್ ನವೋದಯ ಶಾಲೆಗೆ ಜಾಯಿನ್ ಆಗಿದ್ದಾರೆ. ಸಮರ್ಥ ತಂದೆ ಯಂಕಪ್ಪ ನೀರಲಿಕೆ 93.75% ಮಾಡಿಕೊಂಡು ಇವತ್ತು ಮುದಗಲ್ ನವೋದಯ ಶಾಲೆಗೆ ಈ ವಿದ್ಯಾರ್ಥಿ ಕೂಡ ಆಯ್ಕೆಯಾಗಿದೆ. ಅದೇ ತರ ದೀಪ್ತಿ ತಂದೆ ತಿಪ್ಪೇಸ್ವಾಮಿ ಚಿತ್ರದುರ್ಗದ ವಿದ್ಯಾರ್ಥಿ 92.50% ಮಾಡಿಕೊಂಡು ಇವತ್ತು ನವೋದಯ ಶಾಲೆಗೆ ಈ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ. ಶ್ರೀ ಹರ್ಷ ಬಿಜುಗೌಡ ಕೋತಾದ ವಿದ್ಯಾರ್ಥಿ 91.25% ಮಾಡಿಕೊಂಡು ಈ ವಿದ್ಯಾರ್ಥಿ ಕೂಡ ನವೋದಯ ಶಾಲೆಗೂ ಆಯ್ಕೆಯಾಗಿದೆ, ಸೈನಿಕ ಶಾಲೆಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನೋರ್ವ ವಿದ್ಯಾರ್ಥಿ ಜಕ್ಕಮ್ಮ ಕೆಂಚಪ್ಪ ಅಮರ್ಗೋಳ್ ಅನ್ನುವಂಥ ವಿದ್ಯಾರ್ಥಿ 96.25% ಮಾಡಿಕೊಂಡು ಇವತ್ತು ವಿಜಯಪುರ ನವೋದಯ ಶಾಲೆಗೆ ಈ ವಿದ್ಯಾರ್ಥಿ ಕೂಡ ಆಲಿಮಟ್ಟಿ ಶಾಲೆಗೆ ಜಾಯಿನ್ ಆಗಿದೆ. ಈ ತರ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಒಟ್ಟು 43 ವಿದ್ಯಾರ್ಥಿಗಳು ಈ 2026-27 ಸಾಲಿನ ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆದ ವಿದ್ಯಾರ್ಥಿ. ದಿಲೀಪ್ ಗೌಡ ಶಿವಶಂಕರಪ್ಪ ಅಸಂಕಲ್ 95% ಮಾಡಿಕೊಂಡು ಇದು ಕೂಡ ನವೋದಯ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿ. ಸಚಿನ್ ತಂದೆ ರಾಜುಗೌಡ ಸಾಕಿನ್ ಸಿದ್ದನೂರ್ 96.25% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇನ್ನೋರ್ವ ವಿದ್ಯಾರ್ಥಿನಿ ಅನುಶ್ರೀ ತಂದೆ ಅಮರೇಶ್ ಬಿ ಕರೂರಿನ ವಿದ್ಯಾರ್ಥಿ
ಬಳ್ಳಾರಿ ಜಿಲ್ಲೆಯ ನವೋದಯ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿ ನೀಲಮ್ಮ ರಾಮನಗೌಡ ಹಿರೇಮಾಗಿ 96.25% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದೆ. ಸಂಜನಾ ತಂದೆ ರಮೇಶ್ ಮಲ್ವಗೆ 95% ಮಾಡಿಕೊಂಡು ಇವತ್ತು ನವೋದಯ ಶಾಲೆಗಳಲ್ಲಿ ಅಡ್ಮಿಷನ್ ಪಡೆದುಕೊಂಡ ವಿದ್ಯಾರ್ಥಿ. ಅದೇ ತರ ಪ್ರಣೀತಾ ತಂದೆ ಮಾರುತಿ ಹಿರೇಗಂಟನಕಲ್ಲಿನ ವಿದ್ಯಾರ್ಥಿ 95% ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ. ಪ್ರಮೋದ್ ತಂದೆ ರುದ್ರಗೌಡ ಗಂಗಾವತಿ 93.75% ಮಾಡಿಕೊಂಡು ಇದು ಕೂಡ ನವೋದಯ ಶಾಲೆ ಮತ್ತು ಸೈನಿಕ ಶಾಲೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿ. ವೈಷ್ಣವಿ ತಂದೆ ಮೌನೇಶ್ ಹಟ್ಟಿ 93.75% ಮಾಡಿಕೊಂಡು ರಾಯಚೂರಿನ ಮುದಗಲ್ ನವೋದಯ ಶಾಲೆಗೆ ಜಾಯಿನ್ ಆಗ್ತಾ ಇದೆ. ನಯನಶ್ರೀ ಆರ್ತಾಳು 93.75% ಮಾಡಿಕೊಂಡು ಬಳ್ಳಾರಿ ಜಿಲ್ಲೆಯ ನವೋದಯ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳು. ಒಟ್ಟಾರೆಯಾಗಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ 26-27ನೇ ಸಾಲಿಗೆ ಒಟ್ಟು ವಿದ್ಯಾರ್ಥಿಗಳು 43 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಪ್ರತಿ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಅನ್ನು ಕೊಟ್ಟಿದ್ದೇವೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಏನಿದೆಯಲ್ಲ ನಮ್ಮ ಸಿಂಧನೂರದು, ಇದರಲ್ಲಿ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಶಾಲೆ ಮತ್ತು ನವೋದಯ ಶಾಲೆಗೆ ಅತಿ ಹೆಚ್ಚು ಮಕ್ಕಳನ್ನ ಈ ಒಂದು ಶಾಲೆಗೆ ಕಳಿಸುವಂತ ಒಂದು ಪ್ರಯತ್ನವನ್ನ ಬಹಳಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ. ನುರಿತ ಅನುಭವ ಹೊಂದಿರುವಂತಹ ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಂದ ನಾವು ಬೋಧನೆ ಮಾಡ್ತಿದ್ದೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ ಮೂಲ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರ ಅಂತ ನಾವು ಹೇಳ್ಬೋದು. ಬಾಯ್ಸ್ಗೆ ಸಪ್ರೇಟ್ ಇದೆ, ಗರ್ಲ್ಸ್ಗೆ ಆಲ್ಸೋ ಸಪ್ರೇಟ್ ಮಾಡಿದ್ದೇವೆ. ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ನಾವು ಬೋಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ದಯವಿಟ್ಟು ಪಾಲಕರೇ, ನಿಮ್ಮ ಮಕ್ಕಳು 3, 4, 5ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಇಂಗ್ಲಿಷ್ ಮಾಧ್ಯಮ ಆರು ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿದ್ರು ಕೂಡ ನಮ್ಮ ತರಬೇತಿ ಕೇಂದ್ರಕ್ಕೆ ಒಂದು ಬಾರಿ ಭೇಟಿ ಕೊಟ್ಟು ನಮ್ಮ ತರಬೇತಿ ಕೇಂದ್ರದ ಎಲ್ಲಾ ಸೌಲಭ್ಯಗಳನ್ನು ನೋಡಿಕೊಂಡು ನಿಮ್ಮ ಮಕ್ಕಳ ಪ್ರವೇಶವನ್ನ ಪಡ್ಕೊಳ್ರಿ. ಆಲ್ರೆಡಿ ಅಡ್ಮಿಷನ್ ಓಪನ್ ಆಗಿದ್ದಾವೆ. ಜೂನ್ 6ನೇ ತಾರೀಕಿನಿಂದ ಕ್ಲಾಸಸ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಬೇಗನೆ ನಿಮ್ಮ ಮಕ್ಕಳನ್ನ ನಮ್ಮ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳ ರಿಟರ್ನ್ ಟೆಸ್ಟ್ ಪರೀಕ್ಷೆಯನ್ನು ಬರೆಸಿಕೊಂಡು ನಿಮಗೆ ನಮ್ಮ ತರಬೇತಿ ಕೇಂದ್ರ ಇಷ್ಟವಾದರೆ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಬಹುದು. ನಮ್ಮ ಚಾಲೆಂಜ್ ತರಬೇತಿ ಕೇಂದ್ರದ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ 9449771212 ನಂಬರ್ಗೆ ಕರೆ ಮಾಡಿ ಅಥವಾ 9900206243 ನಂಬರ್ಗೆ ಕಾಲ್ ಮಾಡಿ. ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಬೇಗನೆ ಪಾಲಕರು ವಿಸಿಟ್ ಕೊಟ್ಟು ನಿಮ್ಮ ಮಕ್ಕಳ ಪ್ರವೇಶವನ್ನ ಪಡೆದುಕೊಂಡು ನಿರಂತರ ತರಬೇತಿಗೆ ಕಳಿಸಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.